ಬ್ರೈಟ್ ಬಿಗಿನಿಂಗ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ. ಗಜೇಂದ್ರಗಡ ಪಿಎಸ್ಐ ಪ್ರಕಾಶ್ ಡಿ ಅವರಿಂದ ಸಸಿ ನೆಡುವ ಮೂಲಕ ಚಾಲನೆ. ನಗರ ಸಮೀಪದ ಸೈನಿಕ ನಗರದ ಹತ್ತಿರದ ಬ್ರೈಟ್ ಬಿಗಿನಿಂಗ್ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ವವಾಗಿ ಶುಕ್ರವಾರ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗಜೇಂದ್ರಗಡದ ಪೊಲೀಸ್ ಠಾಣೆಯ ಪಿಎಸ್ಐ ಆದ ಶ್ರೀ ಪ್ರಕಾಶ್ ಡಿ ಅವರು ಶಾಲೆಯ ಆವರಣದಲ್ಲಿ ಸಸಿ ನೆಡುವ ಮೂಲಕ ನೆರವೇರಿಸಿ ಮಾತನಾಡಿ, ಪರಿಸರ ಸಂರಕ್ಷಣೆ ಕೇವಲ ಒಂದು ದಿನದ ಆಚರಣೆಯಾಗಬಾರದು. ಪ್ರತಿಯೊಬ್ಬ ಪಾಲಕರು ಮತ್ತು ಮಕ್ಕಳು ವರ್ಷಕ್ಕೆ ಕನಿಷ್ಠ ಒಂದು ಸಸಿಯನ್ನಾದರೂ ನೆಟ್ಟು ಅದನ್ನು ಹೆತ್ತ ಮಗುವಿನಂತೆ ಪೋಷಿಸಬೇಕು. ಇಂದಿನ ಕಾಂಕ್ರೀಟ್ ಜಗತ್ತಿನಲ್ಲಿ ಹಸಿರನ್ನು ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ವಿದ್ಯಾರ್ಥಿಗಳಲ್ಲಿ ಪರಿಸರದ ಜಾಗೃತಿ ಮೂಡಿಸಿದರು. ಸಂಸ್ಥೆಯ ಚೇರ್ಮನ್ ಶೀತಲ್ ಓಲೇಕರ್ ಮಾತನಾಡಿ, ಶಾಲಾ ಹಂತದಲ್ಲೇ ಮಕ್ಕಳಿಗೆ ಪ್ರಕೃತಿಯ ಮಹತ್ವವನ್ನು ತಿಳಿಸಿಕೊಡುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಗಿಡ ಮರಗಳನ್ನು ಬೆಳೆಸುವುದರಿಂದ ಮಾತ್ರ ಶುದ್ಧ ಗಾಳಿ ಮತ್ತು ಆರೋಗ್ಯಕರ ಭವಿಷ್ಯವನ್ನು ಹೊಂದಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ನಾಜಿಯಾ ಮುದಗಲ್, ಸಂಗಮೇಶ್ ರೇವಡಿ, ಕಿರಣ್ ನಿಡಗುಂದಿ, ಸಿಬ್ಬಂದಿ ಹಾಗೂ ನೂರಾರು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಇಂದು ನಮ್ಮ ಬ್ರೈಟ್ ಬಿಗಿನಿಂಗ್ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಶಾಲೆಯೊಳಗ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಿದ್ದೀವಿ. ಇವತ್ತು ಪರಿಸರ ದಿನದ ಅಂಗವಾಗಿ ನಾವು ಗಜೇಂದ್ರಗಡ ಪೊಲೀಸ್ ಠಾಣೆಯ PSI ಸಾಹೇಬರಾಗಿರ್ತಕ್ಕಂಥ ಪ್ರಕಾಶ್ ಡಿ ಅವರ ನೇತೃತ್ವದೊಳಗ ಒಂದು ಸಸಿಯನ್ನು ನೆಟ್ಟಿದ್ದೀವಿ. ಆ ಒಂದು ಸಸಿಯನ್ನು ಲಾಲನೆ ಪಾಲನೆಯನ್ನ ನಮ್ಮ ಶಾಲೆಯ ಮುದ್ದು ಮಕ್ಕಳಿಂದ ನಾವು ಕೂಡ ಮಾಡಿಸ್ತೇವೆ. ಆಮೇಲೆ ಪ್ರತಿನಿತ್ಯವೂ ಕೂಡ ಅದನ್ನು ಕಾಳಜಿ ಮಾಡ್ತೀವಿ. ಕೇವಲ ಒಂದು ದಿನಕ್ಕೆ ಪರಿಸರ ದಿನಾಚರಣೆ ಸೀಮಿತ ಮಾಡದೆ ಪ್ರತಿ ವರ್ಷವೂ ಕೂಡ ನಾವು ಒಂದೊಂದು ಗಿಡ ನೆಟ್ಟಿದ್ದೀವಿ. ಅವು ಇವತ್ತು ಹೇಮೂರವಾಗಿ ಬೆಳೆದಿದ್ದಾವು. ಇದು ಕೂಡ ಅಷ್ಟೇ ಹೇಮೂರವಾಗಿ ಬೆಳೆಯುತ್ತೆ ಅಂತ ಆಶಾಭಾವನೆ ಇಟ್ಕೊಂಡಿದ್ದೀನಿ. ಸೊ ಈಗ ತಿಳಿಸೋದೇನಪ್ಪ ಅಂತಂದ್ರೆ, ಮಕ್ಕಳಿಗೆ ಈಗ ಒಂದು ಪ್ರಾರಂಭಿಕ ಹಂತದೊಳಗನ ಒಂದು ಸಸಿ ಅಂದ್ರೆ ಏನು, ಒಂದು ಗಿಡ ಅಂದ್ರೆ ಏನು, ಒಂದು ಮರ ಅಂದ್ರೆ ಏನು, ಅದು ಏನು ಮಾಡುತ್ತಾ ಅನ್ನೋದನ್ನ ಪ್ರಾಯೋಗಿಕವಾಗಿ ನಾವು ಮಕ್ಕಳಿಗೆ ತಿಳಿಸ್ತಾ ಹೋದ್ವಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಅವ್ರ ಪರಿಸರ ಅದಕ್ಕೆ ಹಾನಿ ಉಂಟು ಮಾಡುವಂಥ ಯಾವುದೇ ಘಟನೆಗಳನ್ನು ಕೂಡ ಅವರು ಮಾಡುವುದಿಲ್ಲ. ಈ ನಿಟ್ಟಿನೊಳಗಡೆ ಇವತ್ತು ನಮ್ಮ ಶಾಲೆಯೊಳಗ ನಮ್ಮ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಿದ್ವಿ. ಇಷ್ಟು ಅಚ್ಚುಕಟ್ಟಾಗಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾಜಾ ಮೇಡಮ್ ಅವರು, ನಮ್ಮ ಕಿರಣ್ ಸರ್ ಅವರು, ನಮ್ಮ ಮುತ್ತಣ್ಣ, ಹಾಗೆ ನಮ್ಮೆಲ್ಲ ಶಿಕ್ಷಕಿ ಬಳಗದವರು ಎಲ್ಲರೂ ಕೂಡ ಒಂದು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಶ್ರಮಿಸಿದ್ದಾರೆ. ಅಷ್ಟು ಹೇಳಿ ಇನ್ನಷ್ಟು ಮುಂದಿನ ದಿನಗಳಲ್ಲಿ ನಾವು ಒಂದು ಸಂದೇಶ, ನಮ್ಮ ಶಾಲೆ ವತಿಯಿಂದ ಒಂದು ಸಂದೇಶ ಏನು ಮಾಡ್ತೀವಪ್ಪ ಅಂತಂದ್ರೆ, ಆದಷ್ಟು ಎಲ್ಲರೂ ಕೂಡ ಒಂದು ಗಿಡಗಳನ್ನ ಲಾಲನೆ ಪಾಲನೆ ಮತ್ತೆ ಪೋಷಣೆ ಮಾಡೋದು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗಿಡಗಳನ್ನ, ಎಲ್ಲೆಲ್ಲಿ ಜಾಗ ಇರುತ್ತಾ ಅಲ್ಲಲ್ಲಿ ಕಾಂಕ್ರೀಟ್ ಕಾಡುಗಳನ್ನ ನಿರ್ಮಾಣ ಮಾಡುವ ಬದಲು ಕೆಲವೊಂದಿಷ್ಟು ಮನೆ ಮುಂದ್ಗಡೆ ಒಂದೊಂದು ಗಿಡವನ್ನ ನೆಟ್ರೆ ಅದು ಎಷ್ಟು ನಮ್ಮ ಮುಂದಿನ ಜನರೇಷನ್ಗಳಿಗೆ ಬಹಳಷ್ಟು ಸಹಾಯಕಾರಿ ಆಗುತ್ತೆ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ.